ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ಲರೂ ಕೂಡ ಸೌಖ್ಯ ಅಂತ ನೆನೆಸ್ತೇನೆ. ನಾನೀಗ ಮನೆ ಸ್ಟಾರ್ಟ್ ಮಾಡಿದ ದಿನದಿಂದ ಸ್ಟೆಪ್ ಬೈ ಸ್ಟೆಪ್ ಆಗಿ ನಾನು ನಿಮಗೆ ಒಂದೊಂದಾಗಿ ತೋರಿಸ್ತಾ ಬರ್ತಾ ಇದ್ದೇನೆ. ಇವತ್ತು ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಏನಂದರೆ, ಎಲೆಕ್ಟ್ರಿಷಿಯನ್ ವರ್ಕಿಗೆ ಇವರು ಚಿಪ್ಪಿಂಗ್ ಮಾಡ್ತಾರಲ್ವ, ಹಾಗೆ ಬೋರ್ಡ್ ಹಾಕ್ತಾರೆ, ಅದನ್ನು ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೇನೆ. ಚಿಪ್ಪಿಂಗ್ ಮಾಡುವಾಗ ಫುಲ್ ಧೂಳಿರ್ತದೆ, ಸೊ ನಾನು ಅವತ್ತು ವಿಡಿಯೋ ಮಾಡಲಿಲ್ಲ ಮತ್ತು ನನಗೆ ಟೈಮ್ ಕೂಡ ಇರಲಿಲ್ಲ. ಇವತ್ತು ನೋಡಿ ಎಲ್ಲ ಚಿಪ್ಪಿಂಗ್ ಮಾಡಿ ಈ ರೀತಿ ಬೋರ್ಡೆಲ್ಲ ಹಾಕಿದ್ದಾರೆ. ಅದು ಎಲ್ಲಿಗೆ ಹಾಕ್ತಾರೆ ಅಂದರೆ, ನಾವು ಎಲ್ಲಿ ನಮಗೆ ಪಾಯಿಂಟ್ ಬೇಕಂತ ಹೇಳ್ತೇವಲ್ಲ ಅಲ್ಲಿಗೆ. ಇವತ್ತವ್ರು ಪೈಪ್ ಮಾತ್ರ ಹಾಕ್ತಾರೆ. ಈಗ ಚಿಪ್ಪಿಂಗ್ ಮಾಡಿದ್ದಾರೆ, ಪೈಪ್ ಹಾಕಲಿಲ್ಲ. ಪೈಪ್ ಹಾಕ್ತಾರೆ, ಮತ್ತು ಲಾಸ್ಟಿಗೆ ಅವರು ಅದಕ್ಕೆ ವಯರನ್ನೆಲ್ಲ ಎಳೆಯೋದು. ನಮಗೆ ಎಲ್ಲಿ ಯಾವ ರೀತಿ ಪಾಯಿಂಟ್ ಬೇಕಂತ ಹೇಳಬೇಕು ಅವರ ಹತ್ರ, ಅದೇ ರೀತಿ ಅವರು ಮಾಡ್ತಾರೆ. ಈಗ ಹಾಲಿಗೆ ಈಗ ನಮಗೆ ಟಿ ವಿ, ವೈಫೈ, ಹಾಗೆಯೇ ಲೈಟ್, ಫ್ಯಾನ್, ಜೂಮರ್ ಇರ್ಬೋದು, ಹಾಗೆ ಕೆಲವೆಲ್ಲ ನಮಗೆ ಮನೆಗೆ ಪ್ರೊಫೈಲ್ ಲೈಟ್ ಅಂಥದ್ದೆಲ್ಲ ಬೇಕಿರ್ತದಲ್ವ, ಅದಕ್ಕೆ ಏನೆಲ್ಲ ಬೇಕಂತ ಹೇಳಬೇಕು. ಹಾಗೆಯೇ ಕಿಚನಿಗೆ ಫ್ರಿಜ್ಜಿ, ವಾಷಿಂಗ್ ಮಿಷಿನ್, ಪಂಪು, ನಾರ್ಮಲ್ ಲೈಟ್ಸ್ ಎಲ್ಲ, ಮತ್ತು ಹಾಗೆಯೇ ಚಿಮನಿ ಅಂತ ಬರ್ತದೆ ಅದಕ್ಕೆ, ಮತ್ತು ಗ್ಯಾಸ್ ಇದು ಸ್ಟವಿಗೆ ಕೆಳಗೆ, ಮತ್ತು ನಾರ್ಮಲ್ ಮಿಕ್ಸಿ, ಗ್ರೈಂಡರು, ವಾಷಿಂಗ್ ಮಿಷಿನ್, ಹಾಗೆ ನಮಗೆ ಎಲ್ಲೆಲ್ಲ ಪಾಯಿಂಟ್ ಬೇಕಂತ ಹೇಳ್ತಾರೆ ಅಲ್ಲೆಲ್ಲ ಅವರು ನೋಡಿ ಎಲ್ಲ ಫುಲ್ಲು ಚಿಪ್ಪಿಂಗ್ ಮಾಡಿ ಅವರಲ್ಲಲ್ಲಿಗೆ ನಮಗೆ ರೆಡಿ ಮಾಡಿ ಎಲ್ಲ ಇಟ್ಟು ಕೊಡ್ತಾರೆ. ನಾವಿದು ಈ ಬಾಕ್ಸನ್ನು ಕೂಡ ನಮಗೆ ಸಾಧಾರಣವಾಗಿ ಎಲ್ಲ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದಾರೆ. ಇನ್ನೂ ಕೂಡ ಕೆಲಸ ಪೆಂಡಿಂಗ್ ಉಂಟು. ಸಾಧಾರಣ ಕೆಳಗಿನ ಪೋರ್ಷನಲ್ಲಿ ನನಗೆಲ್ಲ ಮಾಡಿ ಅವರು ಕೊಟ್ಟಿದ್ದಾರೆ. ನೋಡಿ ಫ್ರೆಂಡ್ಸ್, ಲೈಫಲ್ಲಿ ನೋಡಿ ನಾವು ಒಂದು ಮನೆ ಕಟ್ಟುದಂತ ಹೇಳುವಂಥದ್ದು ಒಂದು ಮಿಡಲ್ ಕ್ಲಾಸ್ ಜನರ ಒಂದು ಕನಸಾಗಿರ್ತದೆ. ಅದನ್ನು ನನಸು ಮಾಡಲಿಕ್ಕೆ ನಾವು ತುಂಬ ಕಷ್ಟಪಡಬೇಕಾಗ್ತದೆ. ಕೈಯಲ್ಲಿ ಹಣ ಇಟ್ಟು 100% ಅಂದರೆ ಕೈಯಲ್ಲಿ ಹಣ ಇಟ್ಟು ಮನೆ ಕಟ್ಟಿದವರು ತುಂಬ ಕಡಿಮೆ ಇರ್ಬೋದು. ನಮ್ಮಂಥ ಮಿಡಲ್ ಕ್ಲಾಸ್ನವರಿಗೆ ಸಾಲ, ಲೋನು, ಚಿನ್ನ ಅಡವಿಡುವುದು ಅಥವಾ ಚಿನ್ನ ಮಾರುವುದು ಅಥವಾ ಕೈ ಸಾಲ ಹಾಗೇ ಆಗ್ತದೆ. ಲೈಫಲ್ಲಿ ಒಂದು ಸಲ ನಾವು ಮಾಡುವಂಥ ಕೆಲಸ ಅದನ್ನು ಕರೆಕ್ಟ್ ಮಾಡಿಲ್ಲ ಅಂದರೆ ತುಂಬಾ ಬೇಜಾರಾಗ್ತದೆ, ಪಶ್ಚಾತ್ತಾಪನೇ ಬರ್ತದೆ. ನಾವಿಷ್ಟು ಖರ್ಚು ಮಾಡಿದೆವು, ಇನ್ನೂ ಕೂಡ ಇದನ್ನು ಸರಿಯಾಗಲಿಲ್ಲ ಅಂತ ಹೇಳುವಂಥದ್ದೊಂದು ಮನಸ್ಸಿಗೆ ತುಂಬಾ ಬೇಜಾರಾಗ್ತದೆ. ಈಗ ನಾವು ಕೂಡ ಹಾಗೆಯೇ ಒಂದು ಸಲ ಮನೆಯಲ್ಲೆಲ್ಲ ಡಿಸ್ಕಸ್ ಮಾಡ್ತೇವೆ ಯಾವ ರೀತಿ ಮಾಡಬೇಕಂತ, ಅದೇ ರೀತಿ ಬಂದು ಹೇಳ್ತೇವೆ. ಅಲ್ಲಿ ಮಾಡಿ ಆದ ನಂತರ ಅದು ಚೆಂದ ಕಾಣೋದಿಲ್ವಾ, ನಮಗೆ ಬೇಜಾರು. ಅದು ಪುನೊಂದು ಸಲ ಹೇಳಲಿಕ್ಕೆ ಕೂಡ ಒಂದು ಮುಲಾಜ್ ಅಂತ ಹೇಳ್ತಾರಲ್ಲ, ಆ ರೀತಿ ಇರ್ತದೆ. ನಾವು ಇನ್ನೊಂದು ಸಲ ಹೇಳಿದರೆ ಅವರಿಗೆ ಕಷ್ಟ ಆಗ್ತದೆ, ಏನೋ ತೆಗೆಯೋದು ಹಾಕೋದು ತುಂಬ ರಗಳೆ ಅಂತ ಹೇಳುವಾಗ ನಾವು ಸುಮ್ಮನೆ ಇರ್ತೇವೆ. ಪುನಃ ಮನಸ್ಸಿಗೆ ಒಂದು ಬೇಜಾರು ಇರ್ತದೆ, ಅದು ಸರಿಯಾಗಲಿಲ್ಲ ಅಂತ ಹೇಳಿಕೊಂಡು ಆ ರೀತಿ ಆಗ್ತದೆ. ನಾನು ಅದಕ್ಕೋಸ್ಕರನೇ ಈ ಸ್ಟೆಪ್ ಬೈ ಸ್ಟೆಪ್ ವೀಡಿಯೋ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ನೀವು ಖಂಡಿತವಾಗಿ ಯೂಟ್ಯೂಬ್ ನೋಡಿ, ಫೇಸ್ಬುಕ್ ನೋಡಿ, ಇನ್ಸ್ಟಾಗ್ರಾಮ್ ನೋಡಿ, ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ತೋರಿಸಿದ ವೀಡಿಯೋನೇ ಇಲ್ಲ. ಏನಿದ್ರೂ ಕೂಡ ಒಂದು ಸಿಂಪಲ್ ಆಗಿ ತೋರಿಸ್ತಾರೆ. ಕಂಪ್ಲೀಟ್ ಆದ ನಂತರ ಮನೆಯದು ನಿಮಗೆ ವೀಡಿಯೋವನ್ನು ತೋರಿಸೋದು ಬಿಟ್ಟರೆ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ವೀಡಿಯೋ ಅಂತೂ ಖಂಡಿತ ಇಲ್ಲ. ನಿಮಗೆ ಯೂಸ್ ಆಗ್ಬೋದು, ಇದನ್ನು ಸೇವ್ ಮಾಡಿ ಇಟ್ಕೊಳ್ಳಿ. ಮನೆ ಕಟ್ಟೋರಿದ್ರೆ ಪ್ಲ್ಯಾನ್ ಇಲ್ಲಾಂದರೆ ತುಂಬಾ ವೇಸ್ಟ್. ಯಾಕಂದರೆ ಸ್ವಲ್ಪ ಆದರೂ ಒಂದು ನಾಲೆಜ್ ಬೇಕು ನಮಗೆ. ನಾಲೆಜ್ ಇಲ್ಲಾಂದರೆ ತುಂಬಾ ಕಷ್ಟ. ಎಂತ ಮಾಡ್ತಾರೆ, ಏನು ಮಾಡ್ತಾರಂತೆ ಗೊತ್ತೇ ಇರೋದಿಲ್ಲ. ಈಗ ಇಲ್ಲಿ ನೋಡಿ, ಒಂದು ವಾರದ ನಂತರ ಈ ಚಿಪ್ಪಿಂಗ್ ಮಾಡಿ ಎಲ್ಲ ಆದ ನಂತರ ಒಂದು ವಾರ ಆಯಿತು. ಆಮೇಲೆ ನೋಡಿ, ಇಲ್ಲಿ ಒಂದು ಟಿ ವಿ ಯೂನಿಟಿಗೆ ನಾನೊಂದು ಸ್ಟಾರ್ಟಿಂಗಲ್ಲಿ ಒಂದು ಐಡಿಯಾ ಕೇಳಿದೆ. ಕೆಲವರು ಹೆಚ್ಚಾಗಿ ನನಗೆ ತುಂಬ ಐಡಿಯಾಸ್ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಐಡಿಯಾ ಅಂದರೆ ಈ ಮಧ್ಯದಲ್ಲಿ ಒಂದು ಗೋಡೆ ಬರಲಿ ಅಂತ ಎನಿಸಿದ್ದೇನೆ. ಅದು ಕೂಡ ಒಂದಿಬ್ಬರು ನೋಡಿ ಹೇಳಿದರೆ, ಅಲ್ಲಿ ಗೋಡೆ ಬಂದರೆ ಚೆಂದ ಕಾಣೋದಿಲ್ಲ ಮೇಡಮ್, ನೀವು ಚೇಂಜ್ ಮಾಡಿ ಅಂತ. ಅದೊಂದು ಗೊಂದಲದಲ್ಲೇ ಇದ್ದೇನೆ ನಾನು, ಕೊಡಬೇಕಾ ಬೇಡವಾ ಅಂತ. ಅದನ್ನು ನಾನು ಹೇಳಿದಾಗೆ ನಮ್ಮದೊಂದು ಡ್ರೀಮ್ ಅಲ್ವ, ಒಂದು ಮನೆ ಕಂಪ್ಲೀಟ್ ಚೆಂದ ಆದರೆ ಮಾತ್ರ ಮನಸ್ಸಿಗೆ ಸಮಾಧಾನ ಅಲ್ವ. ದೊಡ್ಡ ಅಮೌಂಟ್ ಹಾಕಿ ನಾವು ಮಾಡ್ತಾ ಇರ್ತೇವೆ. ಹಾಗಾಗಿ ಆಮೇಲೆ ನೆಕ್ಸ್ಟ್ ಏನು ಮಾಡಿದ್ರು ಅಂದರೆ, ಈ 2 ರೂಮಿಗೆ ಮಣ್ಣೆಲ್ಲ ಹಾಕಿ ಅದನ್ನು ಗಟ್ಟಿ ಮಾಡಿ ಮತ್ತು ಇದಕ್ಕೆ ಅವರು ಬೆಡ್ ಅಂತ ಹಾಕ್ತಾ ಇದ್ದಾರೆ. ಜಲ್ಲಿ, ಹೊಯ್ಗೆ, ಸಿಮೆಂಟನ್ನು ಹಾಕಿ ಬೆಡ್ ಹಾಕಿದ್ದಾರೆ. ಇದಕ್ಕೆ ಪ್ರೆಸ್ ಕಂಟ್ರೋಲ್ ಮಾಡಲಿಲ್ಲ, ಕೆಮಿಕಲ್ ಹಾಕಲಿಲ್ಲ. ಇದೀಗ ನೆಕ್ಸ್ಟ್ ಡೇ ಹಾಕ್ತೇನೆ ಅಂತ ಹೇಳಿದ್ದಾರೆ. ಹಾಕದಿದ್ದರೆ ಗೆದ್ದಲು, ಇರುವೆ ಎಲ್ಲ ಬಂದು ಬರ್ತದೆ ನೋಡಿ. ಈ ಟೈಲ್ ಸೈಡ್ ಅಂದೆಲ್ಲ ಗೆದ್ದಲು, ಇರುವೆ ಎಲ್ಲ ಬರ್ತದೆ. ಅದಕ್ಕೆ ಅದೊಂದು ಮಾಡೋದು ಕಂಪಲ್ಸರಿ ಮಾಡಲೇಬೇಕಾಗ್ತದೆ. ನಮ್ಮದಿಲ್ಲಿ ನಾಳೆ ಹಾಕ್ತಾರೆ ಅಂತ ಹೇಳಿದ್ದಾರೆ. ನಮ್ಮ ಕಾಂಟ್ರಾಕ್ಟರ್ ನಿಜವಾಗಿ ಕೂಡ ಅವರು ಒಂದು ಸಲ ಅವರು ಮಾಡಲಿಕ್ಕೆ ಮಿಸ್ ಆದರು. ನೆಕ್ಸ್ಟ್ ಡೇ ನಾವು ಹೇಳಿದಾಗ ಖಂಡಿತ ಅವ್ರು ನಮಗೆ ಮಾಡಿಕೊಡ್ತಾರೆ. ಯಾವುದೇ ನಾವು ಹೇಳಿದರೂ ಇಲ್ಲ ಅಂತ ಹೇಳೋದಿಲ್ಲ, ಕರೆಕ್ಟಾಗಿ ನಮಗೆಲ್ಲ ಮಾಡಿಕೊಡ್ತಾ ಇದ್ದಾರೆ ಅವರು. ಇನ್ನೊಂದು ಏನಂದರೆ, ನನಗೆ ತುಂಬ ಕಮೆಂಟ್ಸ್ ಬಂದಿತ್ತು. ನಾವು ಮೇಲೆ ಸೈಡ್ ಕಾಂಕ್ರೀಟ್ ಹಾಕುವಾಗ ನಾವು ಒಂದು ಬ್ಲೂ ಕಲರ್ ಈ ರೀತಿ ಪ್ಲಾಸ್ಟಿಕ್ ಹಾಕಿದ್ದೇವೆ. ಅದು ಈ ಕಾಂಕ್ರೀಟ್ ಶೀಟ್ ತೆಗೆದ ನಂತರ ಯಾವ ರೀತಿ ಕಾಣ್ತದೆ ನೋಡಿ, ಈ ರೀತಿ ಕಾಣ್ತದೆ. ಅದು ಕಾಂಕ್ರೀಟ್ ಶೀಟ್ ತೆಗೆದ್ರೆ ಈ ರೀತಿ ಬ್ಲೂ ಆಗಿ ಕಾಣ್ತದೆ. ಇದನ್ನು ರಿಮೂವ್ ಮಾಡಲಿಕ್ಕೆ ಉಂಟು ಈ ಪ್ಲಾಸ್ಟಿಕನ್ನು. ಅದು ಎಲ್ಲಾದರೂ ಒಂದು ಕಡೆ ಎದ್ದಿರ್ತದೆ ನೋಡಿ, ನಾನು ನಿಮಗೆ ತೋರಿಸ್ತೇನೆ ನೋಡಿ. ಈ ರೀತಿ ನೋಡಿ ಎದ್ದು ಬಂದಿರ್ತದೆ. ಅದನ್ನು ಮತ್ತೆ ಫುಲ್ಲು ಎಳಿಬೋದು. ಈ ರಿಮೂವ್ ಮಾಡೋದನ್ನು ನಾನು ಇಲ್ಲಿ ಹತ್ತಿರದಲ್ಲಿದ್ದರೆ ಅವರು ರಿಮೂವ್ ಮಾಡುವಾಗ ಖಂಡಿತ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೇನೆ. ನೋಡಿ, ಭಾರಿ ಚೆಂದ ಕಾಣ್ತದೆ ನೋಡಿ, ಸ್ಕೈ ಆಗಿ ಫುಲ್ಲು. ಅದು ರಿಮೂವ್ ಮಾಡಲಿಕ್ಕೆ ಉಂಟಿನ್ನು. ನನಗೆ ಆದಷ್ಟು ನಾನು ಎಕ್ಸ್ಪ್ಲೇನ್ ನಿಮಗೆ ಮಾಡಿದ್ದೇನೆ. ನೀವು ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ಹಾಗೆಯೇ ನನ್ನ ಫಾಲೋ ಮಾಡೋದನ್ನು ನೀವು ಮರಿಬಾರ್ದು. ನನಗೆ ಬಂದ ಹಾಗೆ ನನ್ನ ನಾಲೆಜಲ್ಲಿ ನಾನು ನಿಮಗೆ ಇದನ್ನೆಲ್ಲ ವಿಡಿಯೋ ಮಾಡಿ ಶೇರ್ ಮಾಡಿದ್ದೇನೆ. ಓಕೆ, ನಾನು ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಬರ್ತೇನೆ. ಅಲ್ಲಿ ತನಕ ಬೈ ಬೈ.